ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಹೆಬ್ಬಾವನ್ನ ಸಾಕಿದ್ದ ಒಬ್ಬ ಭೂಪ. ಹೆಬ್ಬಾವು ಸಾಕಿದ ಭೂಪನ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಹೆಬ್ಬಾವನ್ನ ಸಾಕಿದ್ದು ಡಾಕ್ಟರ್ ಅತಾಹುಲ್ಲಾ ಖಾನ್ ಅಂತ. ಈತನ ಮೇಲೆ ಹಲವು ಆರೋಪಗಳಿದೆ. ಡಾಕ್ಟರ್ ಅತಾಹುಲ್ಲಾ ಖಾನ್ ಅಂತ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಈತ ಇರೋದು. ಆ ಅಪಾರ್ಟ್ಮೆಂಟ್ನಲ್ಲಿ ಈತ ಹೆಬ್ಬಾವನ್ನ ಸಾಕಿದ್ದ. ಈತನ ಮೇಲೆ ಇನ್ನೊಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಫೇಮಸ್ ಆಗಿದೆ. ಅತಾಹುಲ್ಲಾ ಆಯುರ್ವೇದಿಕ್ ಡಾಕ್ಟರ್ ಅಂತ ಜಾಲತಾಣದಲ್ಲಿ ಬಿಲ್ಡಪ್ ತಗೊಂಡಿದ್ದಾನೆ. ತೆಲಂಗಾಣದಲ್ಲಿ ಅತಾಹುಲ್ಲಾ ನಡೆಸ್ತಾ ಇದ್ದಂತಹ ಕ್ಲಿನಿಕ್ ಅನ್ನ ಸೀಸ್ ಮಾಡಲಾಗಿದೆ. ತೆಲಂಗಾಣದಲ್ಲಿ ಕ್ಲಿನಿಕ್ ಕ್ಲೋಸ್ ಆಗಿದೆ. ಬೆಂಗಳೂರಿಗೆ ಬಂದು ಓಪನ್ ಮಾಡಿದ್ದ. ತೆಲಂಗಾಣದ ಮಾದರಿಯಲ್ಲೇ ವಂಚನೆ ಮಾಡೋದಕ್ಕೆ ಈತ ಶುರು ಮಾಡಿದ್ದ. ವಂಚನೆ ಮಾಡಿ ಕೋಟಿ ಕೋಟಿ ಹಣವನ್ನ ದುಡಿದಿದ್ದ ಆರೋಪಿ ಅತಾಹುಲ್ಲಾ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಈತ ಹೆಬ್ಬಾವನ್ನ ಸಾಕಿದ್ದ. ಈತನ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಅಮಾಯಕರನ್ನ ಯಾಮಾರಿಸಿ ಈ ಅತಾಹುಲ್ಲಾ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ದುಬೈ ಟ್ರಿಪ್ಪು, ಹುಲಿ ಜೊತೆಗೆ ವಿಡಿಯೋ, ಮರ್ಸಿಡೀಸ್ ಕಾರು, ದುಬಾರಿ ಅಪಾರ್ಟ್ಮೆಂಟ್ನಲ್ಲಿ ಈತ ವಾಸ ಮಾಡ್ತಾ ಇದ್ದ. ಹೆಬ್ಬಾವು ಸಾಕೋದ್ರ ಜೊತೆಗೆ ಬೇರೆ ಅಕ್ರಮ ಚಟುವಟಿಕೆಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಶೋಧ ಮತ್ತು ತನಿಖೆ ಮುಂದುವರೆಸಿದ್ದಾರೆ. ಅತಾಹುಲ್ಲಾ ಖಾನ್ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಶಾಕಿಂಗ್ ಸುದ್ದಿಗಳು ಹೊರಬೀಳ್ತಾ ಇದೆ. ಈತನ ಬಗ್ಗೆ ತನಿಖೆ ಮಾಡಿದಷ್ಟು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ಇದ್ದುಕೊಂಡು ಈತ ಹೆಬ್ಬಾವನ್ನ ಸಾಕ್ತಿದ್ದ. ಅದ್ರ ಜೊತೆಗೆ ಈತನ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಹೋದಾಗ ಪೊಲೀಸರಿಗೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಏನು ಈತನ ಹಿನ್ನೆಲೆ ಏನು? ಈತ ಮೂಲತಃ ಶಿವಮೊಗ್ಗದವನು ಅಂತ ಹೇಳಿ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈತ ಫೇಮಸ್ ಆಗಿರುವಂತದ್ದು ಮಾತ್ರ ತೆಲಂಗಾಣದಲ್ಲಿ. ಈತನಿಗೆ ತೆಲಂಗಾಣದಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ ಅನ್ನುವಂತ ವಿಚಾರ. ಆದ್ರೆ 2025ರಲ್ಲೇ ತೆಲಂಗಾಣದ ಆರೋಗ್ಯ ಅಧಿಕಾರಿಗಳು ಈತನ ಕ್ಲಿನಿಕ್ ಅನ್ನ ಸೀಸ್ ಮಾಡಿದ್ರು ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಈತ ಏನ್ ತೆಲಂಗಾಣದ ಜಲಪಲ್ಲಿಯಲ್ಲಿ ಏನ್ ಕ್ಲಿನಿಕ್ ಅನ್ನ ಹೊಂದಿದ್ದ. ಈತನಿಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಈತನ ಬಳಿ ಚಿಕಿತ್ಸೆಗಂತ ಬರ್ತಾ ಇದ್ರು. ಈತ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಆಯುರ್ವೇದ ಡಾಕ್ಟರ್ ಅಂತ ಹೇಳಿ ಫೇಮಸ್. ಈತ ಲೈಫ್ ಸ್ಟೈಲ್ ಹೇಗೆ ಮಾಡ್ಬೇಕು, ಹೇಗೆ ಏನ್ ಊಟ ಮಾಡ್ಬೇಕು, ಈ ರೀತಿಯಾದಂತಹ ಒಂದಷ್ಟು ಸಲಹೆಗಳನ್ನ ಕೊಡ್ತಾನೆ. ಆದ್ರೆ ಆತ ನಡೆಸ್ತಾ ಇದ್ದಂತಹ ಕ್ಲಿನಿಕ್ ಅಲ್ಲಿ ಎಕ್ಸ್ಪೈರಿ ಇಲ್ಲದೆ, ಅಂದ್ರೆ ಏನ್ ಎಕ್ಸ್ಪೈರಿ ಡೇಟ್ ಇಲ್ಲದ ಮಾತ್ರೆಗಳನ್ನ, ಔಷಧಿಗಳನ್ನ ಆತ ಕೊಡ್ತಾ ಇದ್ದ ಅಂತೇಳಿ ಆರೋಗ್ಯ ಅಧಿಕಾರಿಗಳು ಮಾಹಿತಿ ಮೇರೆಗೆ ದಾಳಿ ಮಾಡ್ತಾರೆ. ಆದ್ರೆ ಆತನ ಬಳಿ ಒಂದೇ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇರೋದಿಲ್ಲ. ಹೀಗಾಗಿ ಆತನ ಕ್ಲಿನಿಕ್ ಅನ್ನ ಸೀಸ್ ಮಾಡ್ತಾರೆ. ಈತ ಆಗ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆತ ಹೇಳುವಂತದ್ದು, ನಾನು ಏನು ನನ್ನ ಪೂರ್ವಜರಿಂದ ನನಗೆ ಬಳುವಳಿಯಾಗಿ ಬಂದಂತಹ ಒಂದಷ್ಟು ವಿದ್ಯೆ ಏನಿದೆ ಅದರ ಮುಖಾಂತರ ನಾನು ಈ ಒಂದು ಆಯುರ್ವೇದ ಡಾಕ್ಟರ್ ಆಗಿದ್ದೇನೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಅಲ್ಲಿ ಜಲಪಲ್ಲಿಯಲ್ಲಿ ಆತನ ಕ್ಲಿನಿಕ್ ಅನ್ನ ಸೀಸ್ ಮಾಡ್ತಾರೆ. ಅದಾದ ಬಳಿಕ ಆತ ಬೆಂಗಳೂರಿಗೆ ಬಂದು ಈಗಾಗ್ಲೇನು ಶಾಂತಿನಗರ, ಕಂಬಿಪುರ ಸೇರಿದಂತೆ ಹಲವು ಕಡೆ ಕ್ಲಿನಿಕ್ ನಡೆಸ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳಿದಾವೆ. ಈತ ನಕಲಿ ಡಾಕ್ಟರು ತೆಲಂಗಾಣದಿಂದ ಈತನನ್ನ ಓಡಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದಷ್ಟು ಜನ ವಕೀಲರು ಕೂಡ, ಹುಸೇನ್ ಎಂಬುವಂತಹ ಒಬ್ಬ ವಕೀಲ ಕೂಡ ಕಮಿಷನರ್ಗೆ ಒಂದು ದೂರನ್ನು ಕೂಡ ಹಿಂದೆ, ಅಂದ್ರೆ ಜನವರಿಯಲ್ಲೇ ದೂರನ್ನ ಕೊಟ್ಟಿದ್ರು. ಆದ್ರೆ ಇತ್ತೀಚೆಗೆ ಈತ ಏನು ಹೆಬ್ಬಾವು ಸಾಕಿ ಅರಣ್ಯಾಧಿಕಾರಿಗಳಿಗೆ ಸಿಕ್ಕಿಬಿದ್ದ. ಅದಾದ ಬಳಿಕ ಈ ಹಲವು ವಿಚಾರಗಳು, ಆತನ ವಿಚಾರಗಳು ಹೊರಬರ್ತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.